ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವರಾಜ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದಾದರೆ, ಯಾರೆಲ್ಲ ಪಿ ಎಫ್ ಅಕೌಂಟ್ ಹೋಲ್ಡರ್ಸ್ ಆಗಿರ್ತಾರೋ, ಸೊ ಈಗ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಪೆನ್ಷನ್ ಸ್ಕೀಮ್ ಅಮೌಂಟು ಯಾವಾಗ ಬರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಓಕೆನಾ. ಸೊ ಈಗ ನಿಮಗೆ ಇಲ್ಲಿ ನೀವು ಗೂಗಲಲ್ಲಿ ಮೆಂಬರ್ ಪಾಸ್ಬುಕ್ ಅಂತೇಳಿ ಸರ್ಚ್ ಕೊಡಬೇಕಾಗತ್ತೆ ಸ್ನೇಹಿತರೆ, ಓಕೆನಾ. ಸೊ ನನ್ನ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಇಲ್ಲಾಂದರೆ ಅರ್ಥ ಆಗುವುದಿಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ನಾನು ಮೆಂಬರ್ ಪಾಸ್ಬುಕ್ ಅಂತೇಳಿ ಸರ್ಚ್ ಕೊಡ್ತಾ ಇದ್ದೀನಿ, ಓಕೆನಾ. ಸೊ ಇಲ್ಲಿ ನಿಮಗೆ ಮೊದಲೇ ಆಪ್ಷನ್ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಇ ಪಿ ಎಫ್ ಒ ಮೆಂಬರ್ ಪಾಸ್ಬುಕ್ಕು, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಲಿಂಕ್ನ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಈ ಪೇಜ್ಗೆ ಬರ್ಬೋದು ಸ್ನೇಹಿತರೆ, ಓಕೆನಾ. ಸೊ ಇಲ್ಲಿ ನಿಮಗೆ ಯು ಎ ಎನ್ ನಂಬರ್ ಬೇಕಾಗುತ್ತೆ ಅಂತಂದರೆ ಯೂನಿವರ್ಸಲ್ ಅಕೌಂಟ್ ನಂಬರು. ಸೊ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಅದನ್ನ ಫೈಂಡ್ ಔಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ನ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಪಾಸ್ವರ್ಡ್ ಕೂಡ ಬೇಕಾಗಿರುತ್ತೆ ಇಲ್ಲಿ ಸ್ನೇಹಿತರೆ. ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ, ಫರ್ಗೆಟ್ ಪಾಸ್ವರ್ಡ್ ಮುಖಾಂತರ ನಿಮಗೆ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತೇಳ್ಬಿಟ್ಟು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ನ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ, ಓಕೆನಾ. ಸೊ ಈಗ ಬನ್ನಿ ಸ್ನೇಹಿತರೆ, ಈಗ ನಾನು ಯು ಎನ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತೀನಿ, ಓಕೆನಾ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ, ಇಲ್ಲಾಂದರೆ ನಿಮಗೆ ಅರ್ಥ ಆಗುವುದಿಲ್ಲ, ಓಕೆನಾ. ಸ್ಕಿಪ್ ಮಾಡಿದೆ ನೋಡಿ, ಓಕೆ. ಈಗ ಪಾಸ್ವರ್ಡ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ, ಓಕೆ. ಪಾಸ್ವರ್ಡ್ನ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಇಲ್ಲಿ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ, ಓಕೆ. ಎಂಟ್ರಿ ಮಾಡ್ಕೊಂಡ ನಂತರ ನೆಕ್ಸ್ಟ್ ಸೈನ್ ಇನ್ ಅಂತಿದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಮೆಂಬರ್ ಹೋಮ್ ಪಾಸ್ಬುಕ್ಕಿಗೆ ನಿಮಗೆ ಲೋಡಿಂಗ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 100% ಆಗಿದೆ. ನಿಮಗೆ ಈ ಥರ ಶೋ ಆಗುತ್ತೆ, ನಿಮ್ಮ ಪಾಸ್ಬುಕ್ ಬ್ಯಾಲೆನ್ಸ್ ಎಷ್ಟಿದೆ ಎಲ್ಲ ತೋರಿಸುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಏನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಲ್ಕುಲೇಟರ್ಸ್ ಅಂತ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಲಾಸ್ಟ್ ಒನ್ ಆಪ್ಷನ್ ಕಾಣ್ತಾ ಇದೆಯಲ್ಲ, ಪೆನ್ಷನ್ ಕ್ಯಾಲ್ಕುಲೇಟರ್ ಅಂತೇಳಿ, ಸೊ ಅದನ್ನು ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಸೊ ಅದನ್ನು ಚೂಸ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸಮ್ ಡೀಟೇಲ್ಸ್ ತೋರಿಸುತ್ತೆ, ನೋಡ್ತಾ ಇರ್ಬೋದು. ನಿಮಗೆ ಇಲ್ಲಿ ಸೆಲೆಕ್ಟ್ ಮೆಂಬರ್ ಐ ಡಿ ಅಂತ ಬರುತ್ತೆ. ಸೊ ಈಗ ಮಲ್ಟಿ ಮೆಂಬರ್ಸ್ ಐ ಡಿ ಇತ್ತಂದರೆ ಮಲ್ಟಿದು ಆಪ್ಷನ್ ಬರುತ್ತೆ. ಈಗ ನಂದು ಒಂದೇ ಸಿಂಗಲ್ ಇದೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಪೆನ್ಷನ್ ಕ್ಯಾಲ್ಕುಲೇಟರ್ ಅಂತ ತೋರಿಸ್ತಾ ಇದೆ, ಓಕೆನಾ. ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ಮೆಂಬರ್ ಐ ಡಿ ಶೋ ಆಗ್ತಾ ಇದೆ, ಆಮೇಲೆ ಮೆಂಬರ್ ನೇಮ್ ಹೆಸರು ಶೋ ಆಗುತ್ತೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ತೋರಿಸ್ತಾ ಇದೆ, ಆಮೇಲೆ ಡೇಟ್ ಆಫ್ ಜಾಯ್ನಿಂಗ್ ಇನ್ ಇ ಪಿ ಎಸ್ ಪ್ರೆಸೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಪ್ರೆಸೆಂಟ್ ಇದ್ದರೂ ಪ್ರೀವಿಯಸ್ ಇದ್ದರೂ ಕೂಡ ತೋರಿಸುತ್ತೆ. ಡೇಟ್ ಆಫ್ ಕ್ಯಾಜುಯೇಷನ್ ಆಫ್ ಮೆಂಬರ್ಶಿಪ್ಪು, ರೀಜನ್ ಆಫ್ ಕ್ಯಾಜುಯೇಷನ್ ಆಫ್ ಮೆಂಬರ್ಶಿಪ್ಪು, ಆಮೇಲೆ ಡೇಟ್ ಅಟೆಂಪ್ಟೆಡ್ ಟು 58 ಅಂದರೆ ನಿಮ್ಮ ಒಂದು ಏಜ್ 58 ವರ್ಷ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಶೋ ಆಗುತ್ತೆ ಸ್ನೇಹಿತರೆ, ಓಕೆನಾ. ನನ್ನ ಡೇಟ್ ಆಫ್ ಬರ್ತ್ ಪ್ರಕಾರ ನನಗೆ 2054, ಓಕೆ, 2054ಕ್ಕೆ ನನಗೆ ಪೆನ್ಷನ್ ಅಮೌಂಟು ಬರುತ್ತೆ ಸ್ನೇಹಿತರೆ, ಓಕೆ. ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ ವೇಜಸ್ಸು, ಲಾಸ್ಟ್ ಡೇಟ್ ಆಫ್ ಎಕ್ಸಿಟಿಂಗ್ ಆ್ಯಸ್ ಪರ್ ಪೆನ್ಷನ್ ಫ್ರಮ್ ದಿಸ್ ಡೇಟ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಚೂಸ್ ಮಾಡೋಕ್ಕೆ ನೆಕ್ಸ್ಟ್ ಪ್ರೀವಿಯಸ್ ನೆಕ್ಸ್ಟ್ ತಿಂಗಳದ್ದು ನಾವು ಯೂಸ್ ಮಾಡೋಕ್ಕೆ ಹೋದರೆ ಬರೋಲ್ಲ ಸ್ನೇಹಿತರೆ ಸೆಲೆಕ್ಟ್ ಮಾಡೋದಕ್ಕೆ, ಓಕೆನಾ. ಸೊ ನಿಮಗೆ ಪ್ರೆಸೆಂಟ್ ಇರುವಂತಹ ಡೇಟ್ನೇ ಹಾಕ್ಕೊಳ್ಬೇಕಾಗತ್ತೆ, ಓಕೆನಾ. ಸೊ ಪ್ರೆಸೆಂಟ್ ಮಂತಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಈಗ ನಾನು 27 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರಾಲ್ ಡೌನ್ ಮಾಡ್ತೀನಿ ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು ಅಪ್ರಾಕ್ಸಿಮೇಟ್ಲಿ, ಓಕೆ, ಅಪ್ರಾಕ್ಸಿಮೇಟ್ ಮಂತ್ಲಿ ಪೆನ್ಷನ್ ಅಮೌಂಟು ನಮಗೆ 1655 ರೂಪಾಯಿ ಬರುತ್ತೆ ಸ್ನೇಹಿತರೆ. ಅದು ಯಾವಾಗ ಅಂತ ಹೇಳೋದಾದರೆ ನಿಮಗೆ 2054 ಅಂದರೆ ನನ್ನ ಏಜ್ ಪ್ರಕಾರ 2054ಕ್ಕೆ ನನಗೆ ಪೆನ್ಷನ್ ಅಮೌಂಟು ಬರುತ್ತೆ, ಓಕೆನಾ. ಸೊ ನಿಮ್ಮ ಒಂದು ನಿಮ್ಮ ಒಂದು ಯು ಎನ್ ನಂಬರು ಲಾಗಿನ್ ಆಗಿಬಿಟ್ಟು ಚೆಕ್ ಮಾಡಿಕೊಂಡಾಗ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಯಾವ ರೀತಿ ಇರುತ್ತೆ, ಸೊ ನಿಮಗೆ ನಿಮ್ಮ ಒಂದು ಇಯರ್ಗೆ ಯಾವ ಇಯರಿಗೆ ಬರುತ್ತೆ ಅಂತೇಳಿ ತಿಳ್ಕೊಳ್ಬೋದು ಸ್ನೇಹಿತರೆ, ಓಕೆನಾ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಅಪ್ರಾಕ್ಸಿಮೇಟ್ ಪೆನ್ಷನ್ ಅಮೌಂಟು ಯಾವ ದಿನಕ್ಕೆ ಬರುತ್ತೆ ಅಂತೇಳಿ ತಿಳ್ಕೊಂಡ್ರಲ್ಲ. ಸೊ ನಿಮಗೆ ಇಲ್ಲಿ ಫಾರ್ಮಲ್ಸ್ ಕೂಡ ಇದೆ, ಇದನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಆಟೋಮೆಟಿಕ್ ಎಲ್ಲ ಕ್ಯಾಲ್ಕುಲೇಟ್ ಆಗಿಬಿಟ್ಟು ಶೋ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ಮಂತ್ಲಿ ಪೆನ್ಷನ್ ಅಮೌಂಟು ಎಷ್ಟು ಬರುತ್ತೆ ಅಂತ, ಓಕೆನಾ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಪೆನ್ಷನ್ ಅಮೌಂಟು ಯಾವ ತಿಂಗಳಿಂದ ಶುರುವಾಗಲಿದೆ, ಯಾವ ವರ್ಷದಿಂದ ಶುರುವಾಗಲಿದೆ ಅಂತೇಳಿ ತಿಳ್ಕೊಂಡಿರಲ್ಲ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಬಗ್ಗೆ
ಬಗ್ಗೆ ಕಮೆಂಟ್ನ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ವೀಕ್ಷಿಸ್ತಾ ಇರಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.